ಹಲೋ ಗಾಯ್ಸ್, ಇದು RRB NTPC ಮಾಸ್ಟರ್ ಪ್ಲಾನ್ ಆಗಿರುತ್ತೆ. ಸೊ ನಾವು ಇನ್ನು ಬಾಕಿ ಇರುವ 60ರಿಂದ 70 ದಿನಗಳನ್ನು ಯಾವ ರೀತಿ ಬಳಕೆ ಮಾಡ್ಕೊಳ್ಬೇಕೆಂದು ಈ ವಿಡಿಯೋದಲ್ಲಿ ನಾವು ತಿಳಿಸುತ್ತೇವೆ. ಸೊ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಸೊ RRB NTPC ನಲ್ಲಿ ಟೋಟಲ್ ವೇಕೆನ್ಸಿ ಇದ್ದಿದ್ದು 12th ಪಾಸ್ ಅಂದ್ರೆ 12ನೇ ಕ್ಲಾಸ್ ಸೆಕೆಂಡ್ PU ಅಲ್ಲಿ 3445 ಹಾಗೂ ಗ್ರಾಜುಯೇಷನ್ ಲೆವೆಲ್ ನಲ್ಲಿ ಅಂದ್ರೆ 8113 ಪೋಸ್ಟ್ ಇದ್ವು. ಸೊ ಅಂಡರ್ ಗ್ರಾಜುಯೇಟ್ ಲೆವೆಲ್ ಅಂದ್ರೆ ಸೆಕೆಂಡ್ PU ಗೆ ಟೋಟಲ್ ಫಾರ್ಮ್ ಫಿಲ್ಅಪ್ ಮಾಡಿರೋದು ಎಷ್ಟಪ್ಪ ಅಂತಂದ್ರೆ 63,26,816. ಹಾಗೆ ಗ್ರಾಜುಯೇಟ್ ಲೆವೆಲ್ ಇದರಲ್ಲಿ ಎಷ್ಟು ಫಾರ್ಮ್ ಫಿಲ್ ಮಾಡಿದಾರಪ್ಪ ಅಂತಂದ್ರೆ 58,40,860. ಟೋಟಲ್ ಗ್ರಾಜುಯೇಟ್ ಮತ್ತೆ ಅಂಡರ್ ಗ್ರಾಜುಯೇಟ್ ಲೆವೆಲ್ ಸೇರ್ಬಿಟ್ಟು 1,20,00,000 ಹತ್ತತ್ರ ಫಾರ್ಮ್ ನ ಫಿಲ್ಅಪ್ ಮಾಡಿದ್ದಾರೆ. ಸೊ ಈ ಎಕ್ಸಾಮ್ ಯಾವ ರೀತಿ ಇರುತ್ತೆ? ಈ ಎಕ್ಸಾಮ್ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ CBT 1 ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಇದು ಫಸ್ಟ್ CBT 1 ಅಲ್ಲಿ ಯಾವ ರೀತಿ ಅಂತಂದ್ರೆ ಮೆರಿಟ್ ಆಧಾರದ ಮೇಲೆ ಅಂದ್ರೆ ಜಸ್ಟ್ ಕ್ವಾಲಿಫೈಯಿಂಗ್ ಇರುತ್ತೆ. 100 ಕ್ವಶನ್ಸ್ ಇರ್ತವೆ, 90 ಮಿನಿಟ್ಸ್ ಇರುತ್ತೆ, 100 ಮಾರ್ಕ್ಸ್ ಇರ್ತವೆ. ಸೊ ನಾವು ಜಸ್ಟ್ ಕ್ವಾಲಿಫೈನ ನಾವು ಕಟ್ ಆಫ್ ನ ಪಾರ್ ಮಾಡಬೇಕಾಗುತ್ತೆ. CBT 2 ಅಂತಿಮ ಮೆರಿಟ್ ಲಿಸ್ಟ್ ಆಗಿರುತ್ತೆ. ಇದು CBT 2 ಅನ್ನೋದು ಆಮೇಲೆ TT ಇರುತ್ತೆ. TT ಅಂದ್ರೆ ಟೈಪಿಂಗ್ ಸ್ಕಿಲ್ ಟೆಸ್ಟ್. ಅಂದ್ರೆ ಈ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಅನ್ನೋದು ಎಲ್ಲಾ ಪೋಸ್ಟ್ಗಳಿಗೂ ಅನ್ವಯ ಆಗಲ್ಲ, ಸಮ್ ಪೋಸ್ಟ್ಗೆ ಮಾತ್ರ ಅನ್ವಯ ಆಗುತ್ತೆ. DV ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. CBT 1 CBT 2 ಹಾಗೂ TT ನ ಕ್ಲಿಯರ್ ಮಾಡಿದ್ಮೇಲೆ DV ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ME ಇರುತ್ತೆ. ME ಅಂದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಸೊ CBT 1 ಮತ್ತೆ CBT 2 ಅಲ್ಲಿ ಸಬ್ಜೆಕ್ಟ್ಸ್ ಮಾರ್ಕ್ಸ್ ಯಾವ ರೀತಿ ಡಿವೈಡ್ ಆಗ್ತವೆ ಅಂತ ನೋಡ್ತಾ ಹೋಗೋಣ. ಮ್ಯಾಥಮೆಟಿಕ್ಸ್ ಅನ್ನೋದು 30 ಮಾರ್ಕ್ಸ್ ಇರುತ್ತೆ. ರೀಸನಿಂಗ್ ಬಂದ್ಬಿಟ್ಟು 30 ಮಾರ್ಕ್ಸ್ ಇರುತ್ತೆ. GK ಅಂಡ್ GA ಅಂದ್ರೆ ಜನರಲ್ ನಾಲೆಡ್ಜ್ ಅಂಡ್ ಜನರಲ್ ಅವೇರ್ನೆಸ್ ಬಂದ್ಬಿಟ್ಟು 40 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಮೇನ್ ಗೇಮ್ ಏನಪ್ಪಾ ಅಂತಂದ್ರೆ GK ಅಂಡ್ GS ಇದನ್ನೋದು 40 ಮಾರ್ಕ್ಸ್ ಕ್ವಶನ್ಸ್ ನ ಕೇಳ್ತಾನೆ. ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು 100 ಮಾರ್ಕ್ಸ್ಗೆ 100 ಕ್ವಶನ್ಸ್ ಇರ್ತವೆ. ಸೊ ನೆಗೆಟಿವ್ ಬಂದ್ಬಿಟ್ಟು 1/3 ಇರುತ್ತೆ. ಸೊ ನಾವು ಇದರಲ್ಲಿ ಮ್ಯಾಥಮೆಟಿಕ್ಸ್ ನ 30 ಔಟ್ ಆಫ್ 30 ಯಾವ ರೀತಿ ತೆಗಿಬೇಕಂತ ನಾವು ಇವತ್ತು ಸ್ಮಾರ್ಟ್ ಪ್ಲಾನ್ ಇವತ್ತು ನಾವು ನಿಮ್ಮ ಮುಂದೆ RRB NTPC ಗ್ರಾಜುಯೇಟ್ ಲೆವೆಲ್ ಮತ್ತೆ ಅಂಡರ್ ಗ್ರಾಜುಯೇಟ್ ಲೆವೆಲ್ ನಲ್ಲಿ CBT 1 ನಲ್ಲಿ ಮ್ಯಾಥಮೆಟಿಕ್ಸ್ ನ 30 ಮಾರ್ಕ್ಸ್ ಕೇಳ್ತಾನೆ. ನಾವು ಇದನ್ನ ಯಾವ ರೀತಿ ಟ್ಯಾಕಲ್ ಮಾಡ್ಬೇಕಂತ ನಾವು ಇದನ್ನ ಇವತ್ತು ನಿಮ್ಗೆ ತಿಳಿಸ್ತಾ ಹೋಗ್ತೀವಿ. ಸೊ RRB NTPC 2009 ಲಾಸ್ಟ್ ನಡೀತಲ್ಲ 2019ರಲ್ಲಿ 133 ಶಿಫ್ಟ್ ನ CBT 1 ನಲ್ಲಿ ಕೇಳಿರ್ತಾನೆ. ಈ 133 ಶಿಫ್ಟ್ ಅಂತಂದ್ರೆ 133 ಪೇಪರ್ಸ್. ಈ 133 ಪೇಪರ್ಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ಒಂದೇ 3,990 ಕ್ವಶನ್ಸ್ ಅಂತ ಕೇಳಿದಾನೆ. ಸೊ ಈ 3,990 ಕ್ವಶನ್ಸ್ ನ ನಾವು ಇದನ್ನ ಡಿವೈಡ್ ಮಾಡ್ತಾ ಹೋದಾಗ ಇದರಲ್ಲಿ ನಮ್ಗೆ 76 ಕಾನ್ಸೆಪ್ಟ್ಸ್ ಅಂದ್ರೆ ಟೋಟಲ್ ಆಗಿ 76 ಕಾನ್ಸೆಪ್ಟ್ ಇಂದಾನೆ 85 to 90% ಕ್ವಶನ್ಸ್ ಕೇಳಿದಾನೆ. ಸೊ ನಾವು ಇದನ್ನೇ ನಾವು ಆಧಾರವಾಗಿ ಇಟ್ಕೊಂಡು ಸೋಮವಾರದಿಂದ ಈ 76 ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ನಾವು ಪ್ರತಿದಿನ ಸಂಜೆ 7 ಗಂಟೆಗೆ ಕ್ಲಾಸಸ್ ನ ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ ಚಾನಲ್ ಅಲ್ಲಿ. ರಿಮೈಂಡರ್ ಇನ್ನೊಂದೇನಪ್ಪಾ ಅಂತಂದ್ರೆ ನಾವು ಲಾಸ್ಟ್ಗೆ ಪರ್ಸೆಂಟೇಜ್ ಕ್ಲಾಸಸ್ ಡೈಲಿ ಮಾಡ್ತಾ ಇದ್ವಿ. ಸೊ ನಾವು ಪರ್ಸೆಂಟೇಜ್ ಕ್ಲಾಸಸ್ ನ ವೀಕ್ಲಿ 2 ಕ್ಲಾಸಸ್ ಮಾತ್ರ ಅಪ್ಲೋಡ್ ಮಾಡ್ತೀವಿ. ಇನ್ನೊಂದೇನಪ್ಪಾ ಅಂತಂದ್ರೆ ಮ್ಯಾಥಮೆಟಿಕ್ಸ್, ರೀಸನಿಂಗ್ ಅಂಡ್ ಸೈನ್ಸ್, GK ಕ್ಲಾಸಸ್ ಗಳ ನೋಟ್ಸ್ ಮತ್ತೆ PDF ಗಳನ್ನ ಟೆಲಿಗ್ರಾಮ್ ನಲ್ಲಿ ಅಪ್ಡೇಟ್ ಮಾಡ್ತೀವಿ. ಹಾಗೆ ಜಾಬ್ ನೋಟಿಫಿಕೇಶನ್ ನಾವು ಡೈಲಿ ಅಪ್ಡೇಟ್ ಮಾಡ್ತಾ ಇದೀವಿ. ಸೊ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಯಾರು ಜಾಯ್ನ್ ಆಗಿಲ್ವೋ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರುತ್ತೆ. ಸೊ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.